ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೇಮ ವಿಕಾಸ ವೇದಿಕೆ ರೀ ಜಮಖಂಡಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಸೋಮವಾರ ದಿನಾಂಕ 29/12/2025 ಬೆಳಿಗ್ಗೆ 10 ಗಂಟೆಗೆ ಮುದಾಯ ಭವನ ಕುಂಚನೂರ್ ಆರ್ಸಿ ಕುಂಚನೂರ್ ರೋಡ್ ಜಮಖಂಡಿ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಸ್ವಾಮೀಜಿಗಳು ಹಾಗೂ ರಾಜಕಾರಣಿಗಳು, ಸಚಿವರು, ಶಾಸಕರು, ಎಲ್ಲಾ ಮುಖಂಡರು ಹಾಗೂ ಸಮಾಜದ ಗುರುಹಿರಿಯರು ಮತ್ತು ವೇಮ ವಿಕಾಸ ವೇದಿಕೆ ರೀ ಹೇಮರೆಡ್ಡಿ ಮಲ್ಲಮ್ಮ ಪತ್ತಿನ ಸಹಕಾರಿ ಸಂಘ, ರೆಡ್ಡಿ ನೌಕರರ ಸಂಘ, ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಮಂಡಲ ಅಧ್ಯಕ್ಷರು ಜಮಖಂಡಿ. ರಂಗಣ್ಣ ನಿಂಗಪ್ಪ ಸೋನಾಲ್ಕರ್ ಮಾತನಾಡಿ, ರಮೇಶ್ ಕಲ್ಲಪ್ಪ ಬಿರಾದರ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ, ಆನಂದ್ ಹನುಮಂತ್ ಪಾಟೀಲ್ ಕಾರ್ಯದರ್ಶಿ, ಸುರೇಶ್ ಹನುಮಪ್ಪ ಗಡದನವರ್ ಖಜಾಂಚಿ, ಹನುಮಂತ್ ರುದ್ರಪ್ಪ ಮಾಸರೆಡ್ಡಿ ನಿರ್ದೇಶಕರು, ವೆಂಕಪ್ಪ ಲಕ್ಷ್ಮಣ್ ನ್ಯಾಮಗೊಡ ನಿರ್ದೇಶಕರು ಪತ್ರಿಕಾಗೋಷ್ಠಿ ಭಾಗಿಯಾಗಿದ್ದರು. ವರದಿ ಶಾಸಕರು ಮತ್ತು ಸಂಸದರು, ವಿಧಾನ ಪರಿಷತ್ನ ಸಚಿವರಾಗಿರುತ್ತಾರೆ, ಶಾಸಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ರೆಡ್ಡಿ ಜನಸಂಘದ ಬೆಂಗಳೂರಿನಲ್ಲಿರ್ತಕ್ಕಂಥವರು ಎಲ್ಲ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಎಲ್ಲ ಜಮಖಂಡಿ ತಾಲೂಕಿನ ಇನ್ನೂ ಸಮಾಜದ ಹಿರಿಯರು ಮತ್ತು ರಾಜಕೀಯ ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಅಡಿಗಲ್ಲು ಸಮಾರಂಭವನ್ನು ಯಶಸ್ವಿ ಮಾಡಲಿಕ್ಕೆ ಕಾರ್ಯಕ್ರಮಗಳಾಗ್ತಾ. ಅದೇ ರೀತಿ ನಾವು ಸುಮಾರು ಈಗ ಒಂದು ತಿಂಗಳ ಕಾಲದಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡು ಪ್ರತಿ ಹಳ್ಳಿಗೂ ಕೂಡ ನಾವು ಏನು ಆಮಂತ್ರಣ ಪತ್ರಿಕೆ ನೀಡಿ, ಜೊತೆಗೆ ಸಾಕಷ್ಟು ಏನು ಅಡಿಗಲ್ಲು ಸಮಾರಂಭದ ಎಲ್ಲ ಕಾರ್ಯಕ್ರಮ ಸಿದ್ಧತೆ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಇಂದು ತಮ್ಮ ಎಲ್ಲ ಮಾಧ್ಯಮ ಮಿತ್ರರ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋ ವಿಚಾರದಿಂದ ನಮ್ಮನ್ನು ಇವತ್ತೆಲ್ಲ ಇಲ್ಲಿ ಒಗ್ಗೂಡಿಸಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ರೆಡ್ಡಿ ಸಾಹೇಬರು ಅವರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸೋಮಕರ್ ಅವರ ನೇತೃತ್ವದಲ್ಲಿ ಈ ಒಂದು ಸುದ್ದಿಗೋಷ್ಠಿ ಹಮ್ಮಿಕೊಂಡು ನಮ್ಮೆಲ್ಲ ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತು ನಿರ್ದೇಶಕರು ಇವತ್ತಿನ ದಿನ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ಆಗಮಿಸಿ ಸುದ್ದಿಗೋಷ್ಠಿಯನ್ನು ಯಶಸ್ವಿ ಮಾಡಲಿಕ್ಕೆ ನಾನು ಒಂದು ಅಭಿನಂದನೆಗಳನ್ನು ನಮ್ಮ ವೇಮ ವಿಕಾಸ ವೇದಿಕೆ ಜಮಖಂಡಿ ವತಿಯಿಂದ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸರ್, ಇದು 1.5 ಇದೆ. ಇದರೊಳಗೆ ಯಾವ ಮಾಡೋದಾಗೆ ವಾಸ್ತು ಅದಕ್ಕೆಲ್ಲ ನಮಗೆಲ್ಲ ಕಾರ್ಯಕ್ರಮದ 2025 ವರ್ಷಗಳಲ್ಲಿ ಪ್ರಾರಂಭವಾದಂಥ ಈ ನಮ್ಮ ಸಮಾಜದ ಈ ವೇಮ ವಿಕಾಸ ವೇದಿಕೆ ಕಳೆದ 25 ವರ್ಷಗಳಲ್ಲಿ ಸಾಕಷ್ಟು ಸಮಾಜಕ್ಕೆ ಪರವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದು ನಮಗೆ ಭಾಳ ಹೆಮ್ಮೆ ಕೊಡುವಂಥ ವಿಷಯ ಏನಂತಂದ್ರೆ, ನಾವು ಒಂದು ಸಣ್ಣ ಈ ಒಂದು ಜಮಖಂಡಿ ತಾಲೂಕಿನಲ್ಲಿ ಕಡಿಮೆ ಜನಸಂಖ್ಯೆಯಲ್ಲಿದ್ದರೂ ಕೂಡ ನಾವು ಅತ್ಯಂತ ದೊಡ್ಡದಾದಂಥ ಒಂದು ಈ ಮಂಗಲ ಕಾರ್ಯಕ್ರಮವನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದೊಂದು ನಮಗೆ ಹೆಮ್ಮೆಯ ಸಂಗತಿ. ಅದರ ಜೊತೆಗೆ ಸಾಮಾಜಿಕವಾದಂಥ ಒಂದು ಆರೋಗ್ಯದ ದೃಷ್ಟಿಯಿಂದ ಹಾಗೂ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಬಿತ್ತುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಕಳೆದ 25 ವರ್ಷಗಳಿಂದ ಹಾಗೂ ಐ ಕ್ಯಾಂಪ್ ಮಾಡ್ತಿದ್ವಿ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಸುಮಾರು 10 ವರ್ಷ ಐ ಕ್ಯಾಂಪ್ಗಳನ್ನು ಮಾಡಿದ್ವಿ. ಫ್ರೀ ಐ ಕ್ಯಾಂಪ್ಗಳನ್ನು, ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದು ಇವತ್ತು ಈಗ 3 ತಿಂಗಳ ಹಿಂದೆ ಒಂದು ಆಡಳಿತ ಮಂಡಳಿಯಲ್ಲಿ ಬದಲಾವಣೆಯಾಗಿ ನಮಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಾವು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಈ ಒಂದು ಗುಡಿಯನ್ನು ಕಟ್ಟುವಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ವಿ. ಅದರ ವಿವರವನ್ನು ಈಗಾಗಲೇ ನಮ್ಮ ಡಾಕ್ಟರ್ ಡಿ ಪಿ ಗರ್ಗರವರು ತಮಗೆ ಹೇಳಿದ್ದಾರೆ. ಈ ಬರುವ 29 ಸೋಮವಾರ 29ನೇ ತಾರೀಕು ಈ ವೇಮ ವಿಕಾಸ ವೇದಿಕೆಯಿಂದ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಅಡಿಗಲ್ಲು ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಹಾಗೂ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಮುಖ್ಯವಾಗಿ ಈ ಸುದ್ದಿಯನ್ನು ವಿತರಿಸಿ ಭಾರತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗುವಂತೆ ಮಾಡಬೇಕಂತೇಳಿ ನಮ್ಮೆಲ್ಲ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದ. ವೇಮ ವಿಕಾಸ ವೇದಿಕೆಯ ಮಾಜಿ ಅಧ್ಯಕ್ಷ. ವೇಮ ವಿಕಾಸ ವೇದಿಕೆ ಹಮ್ಮಿಕೊಂಡಿರುವಂಥ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಇದೇ 29ನೇ ತಾರೀಕಿಗೆ ಜರುಗ್ತಾ ಇದೆ. ಇದು ಕೇವಲ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಅಲ್ಲ, ಇದು ಇಡೀ ಸಮಾಜ. ನಾನು ರಮೇಶ್ ಕಲ್ಲಪ್ಪ ಬಿರಾದರ ಪಾಟೀಲ್ ಅಂತ, ವಕೀಲರು ಮತ್ತು ಪ್ರಸ್ತುತ ವೇಮ ವಿಕಾಸ ವೇದಿಕೆಯ ಜಮಖಂಡಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ಸಮಸ್ತ ರೆಡ್ಡಿ ಸಮುದಾಯದ ಬಾಂಧವರಲ್ಲಿ ಹಾಗೂ ಹಿರಿಯರಲ್ಲಿ
ಕೇಳಿಕೊಡಿದೆ ಈ ಮೂಲಕ ಇದೇ ತಿಂಗಳು 29/12/2025 ಇನ್ನು ಹೇಮರೆಡ್ಡಿ ಮಲ್ಲಮಾಂಬೆಯ ಒಂದು ದೇವಸ್ಥಾನದ ಅಡಿಗಲು ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಡೀ ಜಮಖಂಡಿ ತಾಲೂಕಿನ ಸಮಸ್ತ ಎಲ್ಲ ಮುಖಂಡರು ಮತ್ತು ಸಮುದಾಯದ ಮುಖಂಡರು, ರಾಜಕೀಯ ಮುಖಂಡರು ಮತ್ತು ನಮ್ಮ ಸಮುದಾಯದ ಗುರುಗಳು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊತೇನೆ. ನಾನು ಡಾಕ್ಟರ್ ರಂಗನಾಥ್ ಸೋನವಾಲ್ಕರ್ ಅಂತ. ನಾನು ಇವತ್ತು ವೇಮ ವಿಕಾಸ ವೇದಿಕೆ ಜಮಖಂಡಿಯ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಜಮಖಂಡಿಯ ವೇಮ ವಿಕಾಸ ವೇದಿಕೆ ಹಮ್ಮಿಕೊಂಡಿರುವಂಥ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದ ಅಡಿಗಲ್ಲು ಸಮಾರಂಭದ ಕಾರ್ಯಕ್ರಮವನ್ನು ನಾವು ಇದೇ ದಿನಾಂಕ 29/12/2005 ಮುಂಜಾನೆ 10 ಗಂಟೆಗೆ ಕುಂಚನೂರು ರಸ್ತೆಯಲ್ಲಿರುವ ಕುಂಚನೂರು ಆರ್ಸಿಯಲ್ಲಿರುವ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಸಮಾಜದ ಗುರುಗಳಾದಂಥ ಪರಮ ಪೂಜ್ಯ ಶ್ರೀ ವೇಮನಾನಂದ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸುತ್ತಿದ್ದು, ಆ ಒಂದು ಅಡಿಗಲ್ಲು ಸಮಾರಂಭವನ್ನು ನಮ್ಮ ಸರ್ಕಾರದ ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರು ನಡೆಸಿಕೊಡ್ತಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ನಡೆಸಿಕೊಡುತ್ತಿದ್ದು, ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಸಚಿವರಾದಂಥ ಅಬಕಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಆರ್.ವಿ. ತಿಮ್ಮಾಪುರವರು ಹಾಗೂ ಇನ್ನೋರ್ವ ಸಚಿವರಾದಂಥ ಕೈಗಾರಿಕೋದ್ಯಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ದರ್ಶನಾಪುರ ಸಾಹೇಬರವರು ನಡೆಸಿಕೊಡುತ್ತಿದ್ದು, ನಮ್ಮ ಜಿಲ್ಲೆಯ ಎಲ್ಲ MLAಗಳು, ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು ಹಾಗೂ ವಿಧಾನ ಪರಿಷತ್ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಜಮಖಂಡಿ ಸುತ್ತಮುತ್ತಲಿನ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ರೆಡ್ಡಿ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಲಿಕ್ಕೆ ವಿನಂತಿ ಮಾಡಿಕೊಳ್ಳಿ.